ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ಇವತ್ತು ನಾನು ಏನೇನು ಪರ್ಚೇಸ್ ಮಾಡ್ಕೊಬಂದಿದ್ದೀನಿ ಅದ್ರ ವಿಡಿಯೋ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ಹ್ಯಾಂಡ್ ಬ್ಲೆಂಡರ್. ಇದು ಮಜ್ಜಿಗೆಯನ್ನು ಚೆನ್ನಾಗಿ ಕಡಿಯೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೆಕೆಂಡ್ ಒನ್ ಬಂದು ನೋಡಿ, ಇದು ಕೂಡ 79 ರುಪೀಸ್. ಪ್ರತಿಯೊಂದರ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಬಾಳಿಕೆ ಬರುತ್ತೆ ಇವೆಲ್ಲನೂ ಕೂಡ. ನೋಡಿ, ಇದು ಕೂಡ ನನಗೆ ತುಂಬ ಯೂಸ್ ಆಗುತ್ತೆ. ಚೀಸನ್ನ ನಾವು ಇದರಲ್ಲಿ ಆರಾಮಾಗಿ ಕೂಡ ತುರಿಬೋದು. ನಂತರ ನೋಡಿ, ಇದೊಂದು ತಂದಿದ್ದೀನಿ ಹೋಲ್ಡರು, ಗ್ರಿಪ್ಪರ್ ಕೂಡ ತುಂಬ ಚೆನ್ನಾಗಿದೆ. ಆದರೆ ಇದು ತುಂಬ ವೆಯ್ಟ್ ಇಲ್ಲ, ವೆಯ್ಟ್ಲೆಸ್ ಇದೆ. ಇದ್ರ ಪ್ರೈಸ್ ಬಂದು 199 ರುಪೀಸು. ನೋಡಿ, ಈ ರೀತಿಯಲ್ಲಿದೆ. ನಂತರ ಮನೆಗೆ ಬೇಕಾಗಿರೋ ಸಾಂಬಾರ್ಗೆ ಹಾಕೋದಕ್ಕೆ ಸೌಟು ತಂದಿದ್ದೀನಿ. ಅದು 79 ರುಪೀಸ್ಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ಈ ರೀತಿಯಲ್ಲಿದೆ. ತುಂಬ ಈಗಿನ ಟ್ರೆಂಡಿಗೆ ತಕ್ಕಂತೆ ಇದೆ. ಹೋಮ್ ಒನ್ ಅವ್ರದ್ದು ಇದೂ ಕೂಡ. ನಂತರ ಬಂದು ನೋಡಿ, ಮರದ್ದೊಂದು ಮನೇಲಿ ಇರಲೇಬೇಕು ಅಂತ ಹೇಳ್ತಾರೆ, ಮಜ್ಜಿಗೆ ಕಡಿಯೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಮಂತ್ ಅಂತಲೂ ಕೂಡ ಹೇಳ್ತಾರೆ. ಇದು ಬಂದು 60 ರುಪೀಸು. ನಂತರ ನಾನು ಟೀ ಸ್ಟೇನರ್ ಅಂತ ತಂದಿದ್ದೀನಿ. ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ನೀವು ಈ ರೀತಿ ಸ್ಟೀಲ್ನ ಯೂಸ್ ಮಾಡಿ. ಇದ್ರ ಪ್ರೈಸ್ ಬಂದು ಜಸ್ಟ್ 29 ರುಪೀಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ. ಪ್ಲಾಸ್ಟಿಕ್ಕಿಂತ ಇದು ಬೆಸ್ಟ್ ಅಲ್ವಾ? ನೋಡಿ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಇದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತೀನಿ. ಪ್ಲಾಸ್ಟಿಕ್ನ ಯೂಸ್ ಮಾಡೋ ಬದಲು ನೀವು ಈ ರೀತಿಯಲ್ಲಿ ಇರೋದನ್ನ ತಗೊಳ್ಳಿ. ತುಂಬ ಚೆನ್ನಾಗಿ ನೀವು ದೋಸೆ, ಚಪಾತಿ, ಇಡ್ಲಿ, ಪರೋಟ ಎಲ್ಲದಕ್ಕೂ ಕೂಡ ಆಯಿಲ್ನ ನೀವು ಸ್ಪ್ರೆಡ್ ಮಾಡೋದಕ್ಕೆ, ಆಯಿಲ್ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಥ್ರೆಡ್ಡಲ್ಲಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಾಫ್ಟಾಗಿದೆ. ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ರೀತಿ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಆದರೆ ನಿಮಗೆ ಬಿಸಿ ಆದರೆ ಕೂಡ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಇದು ಹಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಅದು 20 ರುಪೀಸ್ ಜಸ್ಟು. ಮೋದಕ ತೊಗೊಂಡಿದ್ದೀನಿ. ಇದು ಕೂಡ ಜಸ್ಟ್ 20 ರುಪೀಸು. ತುಂಬ ಚೆನ್ನಾಗಿದೆ. ನಾನಿಲ್ಲಿ ಒಂದು ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ. ನೀವು ಕೂಡ ಬೇಕಂದರೆ ಒಟ್ಟಿಗೆ 6 ಪೀಸ್ ಆದರೂ ತೊಗೊಬೋದು. ನಾನು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಬೇಕು ಹೇಗಾಗುತ್ತೆ ಅಂತ. ತುಂಬ ವೀಡಿಯೋಸ್ಗಳಲ್ಲಿ ನಾನು ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ಈ ರೀತಿ ಪ್ಲಾಸ್ಟಿಕ್ಕು ಇದೆ, ಇದರಲ್ಲಿ ಸ್ಟೀಲ್ ಕೂಡ ಬರುತ್ತೆ. ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಆ ರೀತಿಯಲ್ಲಿ ನೀವು ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಮತ್ತೊಂದು ಸ್ಟ್ರೈನರ್ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಸೊಪ್ಪು ಕೂಡ ಹಾಕೋಬೋದು, ಏನು ಬೇಕಾದರೂ ಕೂಡ ನೀವು ಇದರಲ್ಲಿ ತರಕಾರಿಗಳನ್ನು ಕೂಡ ನೀವು ನೀಟಾಗಿ ತೊಳೆದಾದ ನಂತರ ಇದರಲ್ಲಿ ಹಾಕಿಟ್ಟೆ ಸ್ವಲ್ಪನೂ ಕೂಡ ನೀರನ್ನು ಇಟ್ಕೊಳ್ಳಲ್ಲ, ನೀಟಾಗಿ ಡ್ರೈನ್ ಆಗುತ್ತೆ. ನಂತರ ಇದಕ್ಕೆ ನೆಕ್ಸ್ಟು ಕ್ವಾಲಿಟಿ ಅಂತೂ ಸೂಪರಾಗಿದೆ. ಇದು 249 ರುಪೀಸ್ಗೆ ಒಳ್ಳೆ ಕ್ವಾಲಿಟಿ ಸ್ಟೀಲು, ಚೆನ್ನಾಗಿದೆ. ನೀವು ಕೂಡ ಈ ರೀತಿಯಲ್ಲಿ ಸ್ಟೀಲ್ನ ಆದಷ್ಟು ಬಳಸಿ, ಪ್ಲಾಸ್ಟಿಕ್ಕಿಂದ ಸ್ವಲ್ಪ ದೂರ ಇರಿ. ನಂತರ 2 ಪ್ಲೇಟ್ಸ್ನ ತೊಗೊಂಡಿದ್ದೀನಿ. ರೌಂಡಗಿದೆ ಇದು. ರೌಂಡ್ ಪ್ಲೇಟ್ಸ್ ಬಂದು ಇದರ ಪ್ರೈಸ್ ಬಂದು 349 ರುಪೀಸು. ಒಂದಕ್ಕೆ ಒಂದು ಫ್ರೀ ಇತ್ತು. ಇದನ್ನು ಕೂಡ ಸೇಮು. ಈ ಪ್ಲೇಟ್ಸ್ ಬಂದು ತುಂಬಾ ವೆಯ್ಟ್ ಇತ್ತು. ಪ್ರೈಸ್ ಕೂಡ 349 ರುಪೀಸು. ಒಂದಕ್ಕೆ ಒಂದು ಫ್ರೀ ಅಂತ ನಮಗೆ ಸಿಕ್ಕಿದ್ದಾದ್ರೂ ಕೂಡ ಇದರ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಕೊಡ್ಬೋದು ಅಂತ ನನಗನ್ನಿಸ್ತು. ನೆಕ್ಸ್ಟ್ ಒನ್ ಬಂದು ಪಲಾವ್ ಮಾಡೋ ಅಂಥ ಕಡಾಯಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದು ಫ್ರೀಯಾಗಿ ಸಿಕ್ಕಿರೋ ಅಂಥದ್ದು ಲೆಡ್ಡು. ನೋಡಿ, ಇದು ಹೋಮ್ ಒನ್ ಅವ್ರದ್ದು ಕ್ವಾಲಿಟಿ ಆಗಿರೋಂತಹ ಕಡಾಯಿ. ಇದರ ಪ್ರೈಸ್ ಬಂದು 499 ರುಪೀಸು. ಬಟ್ ಇದರಲ್ಲಿ ಒರಿಜಿನಲ್ ಪ್ರೈಸ್ ಬಂದು 1009 ರುಪೀಸ್ ಹಾಕಿದ್ದಾರೆ. ನೋಡಿ, ಈ ರೀತಿಯಲ್ಲಿರುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಡಿಶ್ ವಾಷರಲ್ಲೂ ಕೂಡ ಯೂಸ್ ಮಾಡ್ಬೋದು ಇದನ್ನು. ಹೈ ಹೀಟಲ್ಲೂ ಕೂಡ ನೀವು, ಇಂಡಕ್ಷನ್ ಬೇಸ್ ಕೂಡ ಇರೋದ್ರಿಂದ ಯೂಸ್ ಮಾಡ್ಕೊಬೋದು. ನೋಡಿ, ಇದರಲ್ಲೇ ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ 1000 ಅಂತ. ನಿಮಗೆ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. 1099 ರುಪೀಸ್ ಅಂತ ಇದೆ. ಬಟ್ ಪ್ರೈಸು ತುಂಬ ಚೆನ್ನಾಗಿ ಸಿಕ್ತು ನಮಗೆ. ನೋಡಿ, ಬೇಸು ಡಬಲ್ ಕೋಟ್ ಇರೋದ್ರಿಂದ ನಿಮಗೆ ನೀಟಾಗಿ ಎಲ್ಲೂ ಕೂಡ ಅಡುಗೆ ಮಾಡುವಾಗ ಎಲ್ಲೂ ಕೂಡ ಸೀದೋಗುತ್ತೆ ಅಥವಾ ಅಂಟ್ಕೊಳ್ಳುತ್ತೆ ಬೇಸ್ಗೆ ಅನ್ನೋ ಯೋಚನೆ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಇದು ಡಬಲ್ ಕೋಟಿಂಗ್ ಆಗಿರೋದ್ರಿಂದ ಬೇಸು ತುಂಬ ಚೆನ್ನಾಗಿದೆ. ನೋಡಿದ್ರಲ್ವಾ ಎಷ್ಟೊಂದು ಒಳ್ಳೆ ಕ್ವಾಲಿಟಿಲಿ ಇಷ್ಟು ಕಡಿಮೆಗೆ ನನಗೆ ಈ ಪಾತ್ರೆಗಳು ಸಿಕ್ಕಿದೆ ಅಂತ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಆಲ್.